ಆ, ನಮಸ್ಕಾರ. ಇವಾಗತ್ತು ನಾನು ಮನಾಲಿಯಲ್ಲಿದ್ದೀನಿ. ತುಂಬ ಅದ್ಭುತವಾದಂತಹ ಒಂದು ಕ್ಲೈಮೇಟು. ಬಹಳ ಟೆಂಪ್ರೇಚರ್ 5ರಿಂದ 20 ಡಿಗ್ರಿಯಲ್ಲಿ ವೇರಿಯೇಷನ್ ಆಗ್ತಿದೆ. ಬಟ್ ಒಂದು ತುಂಬ ಚಿಂತಾಜನಕವಾದಂತಹ ಪರಿಸ್ಥಿತಿ ಅಥವಾ ಒಂದು ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್ ಏನಪ್ಪ ಅಂತಂತಂದರೆ, ಇಲ್ಲಿ ಹೆಚ್ಚುತ್ತಿರ್ತಕ್ಕಂತಹ ಒಂದು ವಾಯುಮಾಲಿನ್ಯ, ಹೆಚ್ಚುತ್ತಿರ್ತಕ್ಕಂಥ ಗಾಡಿಗಳು, ಹೆಚ್ಚುತ್ತಿರ್ತಕ್ಕಂತಹ ಪ್ರೈವೇಟ್ ವೆಹಿಕಲ್ಸ್ಗಳು, ಸುಮಾರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಟ್ರಾಫಿಕ್ ಬ್ಲಾಕ್ಗಳಾಗ್ತದೆ. ಹೆಚ್ಚು ಕಡಿಮೆ ಎಲ್ಲ ಕಡೆ ನಮ್ಮ ಇಂಡಿಯಾ ಮೆಜಾರಿಟಿ ಆದಂತಹ ಒಂದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇವತ್ತು ಇಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಚೆಕ್ ಮಾಡಿದಾಗ, ಸೊ ಮನಾಲಿಯಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಈಸ್ ಅಬೌವ್ 70, ವಿಚ್ ಈಸ್ ವೆರಿ ಸರ್ಪ್ರೈಸಿಂಗ್ ಮತ್ತು ಶಾಕಿಂಗ್. ಆ್ಯಕ್ಚುಲಿ ನಾವು ಏನಪ್ಪ ಹಿಲ್ ಸ್ಟೇಷನ್ ಇರುತ್ತೆ, ಭಾಳ ಕಡಿಮೆ ಇರುತ್ತೆ ಅಂತಂದರೆ, ಏರ್ ಕ್ವಾಲಿಟಿ ಇಂಡೆಕ್ಸ್ 50ಗಿಂತ ಕೆಳಗಿತ್ತಂದರೆ ಅದು ಪ್ರತಿಕೂಲವಾದಂತಹ, ಅಂದರೆ ಇಟ್ಸ್ ಗುಡ್ ಅಂತ ಅರ್ಥ. ಎನಿಥಿಂಗ್ ಅಬೌವ್ 50, ಅಫ್ಕೋರ್ಸ್ ಡೆಲ್ಲಿ ಮತ್ತು ಬಾಂಬೆಗಳಲ್ಲಿ ಅದು 400, 600 ಅದು ಬೇರೆ ವಿಚಾರ. ಬಟ್ ಈ ಹಿಲ್ ಸ್ಟೇಷನ್ಗಳಲ್ಲಿ ಬಂದಾಗ ಏರ್ ಕ್ವಾಲಿಟಿ ಇಂಡೆಕ್ಸ್ 70 ಈಸ್ ಡೆಫಿನೆಟ್ಲಿ ವರಿಂಗ್. ಸೊ ನಾವು ಹೆಚ್ಚುತ್ತಿರ್ತಕ್ಕಂತಹ ಒಂದು ಪ್ರೈವೇಟ್ ವೆಹಿಕಲ್ಗಳಿಂದ ಹೆಚ್ಚು ವಾಯು ಮಾಲಿನ್ಯ ಇದಾಗಿ, ನಾವು ಈಗೇನು ವಾಟ್ ವಿ ಕಾಲ್ ಇಟ್ ಆಸ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ, ನಮ್ಮ ಈ ವಿಪರೀತಗಳು ಏನಾಗ್ತಾ ಇದೆ, ಹೆಚ್ಚು ಚಳಿ ಆಗ್ತಾ ಇರ್ಬೋದು, ಹೆಚ್ಚು ಮಳೆ ಆಗೋದು, ಹೆಚ್ಚು ಬಿಸಿಲಾಗೋದು, ಇವೆಲ್ಲವೂ ಕೂಡ ಈ ನಮ್ಮ ಹೆಚ್ಚುತ್ತಿರ್ತಕ್ಕಂಥ ಒಂದು ಗ್ಲೋಬಲ್ ವಾರ್ಮಿಂಗಿಗೆ ಕಾರಣ ಆಗ್ತಾ ಇದೆ. ಸೊ ಸಾಧ್ಯವಾದಷ್ಟು ಪ್ರೈವೇಟ್ ವೆಹಿಕಲ್ಗಳನ್ನು ನಾವು ಕಡಿಮೆ ಮಾಡೋಣ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಹೆಚ್ಚು ಬಳಕೆ ಮಾಡೋಣ, ಇನ್ನು ಹೆಚ್ಚು ಗಿಡಗಳನ್ನು ನಾವು ನೆಡೋಣ. ನಮ್ಮ ಮನೆ ಸುತ್ತಮುತ್ತಗಳಾಗಲಿ, ಮನೆ ಸುತ್ತಮುತ್ತ ನಮಗೆ ಕಡಿಮೆ ಜಾಗ ಇದೆ ಅಂತಂದರೆ ಮನೆ ಮೇಲ್ಗಳಾಗಲಿ, ಟೆರೇಸ್ಗಳಾಗಲಿ, ಒಂದು ಸ್ವಂತವಾದಂತಹ ಒಂದು ಪರಿಸರವನ್ನು ಒಂದು ನಿರ್ಮಾಣ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ. ನಮ್ಮ ಮಕ್ಕಳಿಗೆ, ಇನ್ನು ನಮ್ಮ ಬರ್ತಕ್ಕಂಥ ಮುಂದಿನ ಜನರೇಷನ್ಗೆ ನಾವು ಏನಾದರೂ ಕೊಡಬೇಕಾಗಿದ್ರೆ ಅದು ಉತ್ತಮವಾದಂಥ ಒಂದು ಗಾಳಿ, ಒಂದು ನೀರು, ಉತ್ತಮವಾದಂಥ ಒಂದು ಆಹಾರಗಳನ್ನು ಮಾತ್ರ ನಾವು ಕೊಟ್ಟರೆ ಇನ್ನು ಅವ್ರಿಗೆ ಹೆಚ್ಚು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನು ನಾವು ತಡೆಯೋಕ್ಕೆ ಸಾಧ್ಯವಾಗುತ್ತೆ. ಥ್ಯಾಂಕ್ ಯು.